ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಈ ಬಾರಿ ಚರ್ಚೆ ಮಾಡಬೇಕು ಅಂತ ಹೇಳಿ ವಿರೋಧ ಪಕ್ಷ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಿರೋ ಸಂದರ್ಭದಲ್ಲಿ ಯತ್ನಾಳ್ ಅವರನ್ನ ಈ ಚರ್ಚೆ ಹಾಗೆ ಪ್ರತಿಭಟನೆಗಳಲ್ಲಿ ಬಿಜೆಪಿ ಪರ ನಿಲ್ಲುವಂತೆ ಮನವೊಲಿಸುವ ಪ್ರಯತ್ನವನ್ನ ಆರ್ ಅಶೋಕ್ ಮಾಡ್ತಾ ಇದ್ದಾರಂತೆ. ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ, ಯತ್ನಾಳ್ ಅವರನ್ನ ವಿಶ್ವಾಸಕ್ಕೆ ಪಡೆಯೋಕೆ ಅಶೋಕ್ ಪ್ರಯತ್ನಿಸಿದ್ದಾರೆ. ಬಿಜೆಪಿ ಜೊತೆ ನಿಲ್ಲುವಂತೆ ಆರ್ ಅಶೋಕ್ ಮನವಿ ಮಾಡಿಕೊಂಡಿದ್ದಾರಂತೆ. ಯತ್ನಾಳ್ ಅವರ ಜೊತೆಯಲ್ಲಿ ಆರ್ ಅಶೋಕ್ ಅವರು ಮಾತುಕತೆಯನ್ನ ನಡೆಸಿ ಕಲಾಪದ ಅವಧಿಯಲ್ಲಿ ಬಿಜೆಪಿ ಪರವಾಗಿ ನಿಲ್ಲಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಯತ್ನಾಳ್ ಅವರನ್ನ ಭೇಟಿ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಹಾಗೆ ಸುನಿಲ್ ಕುಮಾರ್ ಅವರು. ಬಿಜೆಪಿ ಈ ಬಾರಿ ಉತ್ತರ ಕರ್ನಾಟಕ ಭಾಗದ್ದೇ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಗಳನ್ನ, ಹೋರಾಟಗಳನ್ನ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಮಾಡುವ ನಿರ್ಧಾರವನ್ನ ಮಾಡಿದೆ. ಹೀಗಾಗಿ ನಿಮ್ಮ ನಿಲುವು ಬಿಜೆಪಿ ಪರವಾಗಿರಲಿ ಅಂತ ಹೇಳಿ ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಗಾಗಿರುವ ಶಾಸಕ ಯತ್ನಾಳ್ ಅವರನ್ನ ಭೇಟಿ ಮಾಡಿ ಅವರ ಮನವೊಲಿಸುವ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಆ ಸಂದರ್ಭದ ಕೆಲ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಸರ್ಕಾರದ ಧೋರಣೆಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕು, ಇದಕ್ಕೆ ನಿಮ್ಮ ಸಹಕಾರ ಕೂಡ ಇರಲಿ ಅಂತ ಹೇಳಿ ಆರ್ ಅಶೋಕ್ ಅವರೇ ಖುದ್ದು ಯತ್ನಾಳ್ ಅವರ ಬಳಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಟಿವಿಗಳಲ್ಲೂ ಬರ್ತಾ ಇದೆ. ಅದು ನಾನು ಹೇಳ್ತಾರೆ ಮಹದೇವಪ್ಪನವರು ನಿಮ್ಮ ವ್ಯಾಪ್ತಿಗೂ ಬಂದ್ಬಿಟ್ಟವ್ರೆ. ಮೋಸ್ಟ್ಲಿ ಎಲ್ಲ ಈ ಬದಲಾವಣೆ ಆದಾಗೆಲ್ಲ ಅಲ್ಲ ಅವ್ರು ಹೋಗ್ತಾರ, ಏನಾನ ಬರ್ತಾರ ಅಲ್ಲಿಗೆ, ನೀವೇ ಅಲ್ಲಿ ಬಂದು ಕೂತ್ಕೊಂತೀರಾ, ಇಲ್ಲ ಟ್ರೈನಿಂಗ್ ಏನೋ ಅಂತ ಇದ್ದೀರಾ? ಈಗ ಆಯ್ತು, ಈಗ ಚರ್ಚೆ ಆಗ್ಬೇಕಲ್ಲ, ಪ್ರಶ್ನೆ ಬೇಗ ಮುಗಿಸುವ. ಇಲ್ಲ ಅಧ್ಯಕ್ಷರೇ, ಇದನ್ನ ಅವರು ಹೇಳಿದ್ದಾರೆ. ಸದನ ಈಗ ಉತ್ತರ ಕರ್ನಾಟಕದ ಬಗ್ಗೆ ಎಲ್ಲರೂ ಅವರು ಇಂಟ್ರೆಸ್ಟ್ ಆಗಿದ್ದಾರೆ. ನೆನ್ನೆ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ, ಮತ್ತೆ ಬೆಳೆ ಹಾನಿಯಾಗಿದೆ, ಫ್ಲಡ್ ಆಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲೇ ಫ್ಲಡ್ ಆಗಿರೋದು, ಬೇರೆ ಕಡೆ ಎಲ್ಲಿಲ್ಲ. ಅಲ್ಲೇ ಜಾಸ್ತಿ ಫ್ಲಡ್ ಆಗಿರೋದು, ಅಲ್ಲೇ ಸಾವು ನೋವು ಆಗಿರೋದು, ಅಲ್ಲೇ ರೈತರ ಆತ್ಮಹತ್ಯೆ ಆಗಿರೋದು, ಎಲ್ಲನೂ ಅಲ್ಲೇ ಜಾಸ್ತಿ ಆಗಿರೋದು. ಅದಕ್ಕೆ ನಾವು ಉತ್ತರ ಕರ್ನಾಟಕ ಅಂತಾನೆ ಕೊಟ್ಟಿದ್ದೀರಿ. ಇಲ್ಲಿ ಉತ್ತರ ಕರ್ನಾಟಕದ ನಿಲುವಳಿಯನ್ನ ಕೊಟ್ಟಿದ್ದೀರಿ ನಾವು. ಈಗ ನಿಮ್ಮ ಉದ್ದೇಶ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು, ಸರ್ಕಾರದ ಉದ್ದೇಶ ಕೂಡ ಉತ್ತರ ಕನ್ನಡ ಬಗ್ಗೆ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು, ಅದಕ್ಕೆ ಸಹ ಪರಿಹಾರ ಕಾಣಬೇಕಂತ ಇಬ್ಬರು ಒಂದೇ ಉದ್ದೇಶ ಇದೆ. ಅಲ್ಲ, ನಾವು ನಿಲುವಳಿ ಕೊಟ್ಟಿದ್ದೀರಿ. ಅವರ ಉದ್ದೇಶ ಏನೋ, ಅವ್ರಿಗೆ ನಮಗೆ ವಿರೋಧ ಪಕ್ಷಕ್ಕೆ ರೈಟ್ಸ್ ಇದೆ, ಅಧಿಕಾರ ಇದೆ, ನಾವು ಕೇಳಿದ್ದೇವೆ ಕಾನೂನು ಪ್ರಕಾರ. ಮಾನ್ಯ ಅಧ್ಯಕ್ಷರೇ, ನೀವು ಅಜೆಂಡಾದಲ್ಲಿ ಪ್ರಶ್ನೋತ್ತರ ಆದ ನಂತರ ಉತ್ತರ ಕರ್ನಾಟಕ ಚರ್ಚೆ ತಗೊಂಡಿದ್ದೀರಿ, ನಮ್ಮ ಅಭಿಪ್ರಾಯ ಇಲ್ಲ. ಇವತ್ತು ನಿಲುವಳಿ ಸೂಚನೆ ಮುಖಾಂತರ ವಿರೋಧ ಪಕ್ಷದ ನಾಯಕರು ಉತ್ತರ ಕರ್ನಾಟಕದಲ್ಲಿ ಆಗಿರುವಂತಹ ಪ್ರಾಕೃತಿಕ ವಿಕೋಪದ ಹಿನ್ನೆಲೆಯಲ್ಲಿ ರೈತರಿಗೆ ಏನು ಸಮಸ್ಯೆ ಆಗಿದೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಏನು ವ್ಯತ್ಯಾಸ ಆಗಿದೆ, ಜನಜೀವನದಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಎಲ್ಲದನ್ನು ಹೇಳಿದೆ. ಪತ್ರಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ, ನಿಮಗೆ ಗೊತ್ತಿದೆ. ಇದನ್ನ ಎಲ್ಲದನ್ನು ಆದ್ಯತೆ ಅಂತ ತೆಗೆದುಕೊಂಡು ನಿಲುವಳಿ ಸೂಚನೆ ತಗೊಳ್ಬೇಕು ಅಂತ ನಮ್ಮ ಆಗ್ರಹ ಇರೋದು. ಹಂಗಾಗಿ ದಯಮಾಡಿ ನೀವು ಅದಕ್ಕೆ ಅವಕಾಶ ಕೊಡಿ. ಬೆಳಗಾವಿನ ಸೆಷನ್ ನಲ್ಲಿ ಪ್ರಾಕೃತಿಕ ವಿಕೋಪದ ಚರ್ಚೆ ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಸಲಹೆ ಏನೀಗ? ಸಲಹೆ ಈ ಪ್ರಶ್ನೋತ್ತರ ಬಿಟ್ಟು ಇದನ್ನು ತಗೊಳ್ಳಿ. ಆಯ್ತು, ಪ್ರಶ್ನದ ಬದಿಗಿಡಿ. ಈಗ ಉತ್ತರ ಕರ್ನಾಟಕ ಪ್ರಾರಂಭ ಮಾಡಿ, ತಗೊಳ್ಳಿ, ಶುರು ಮಾಡಿ. ಅಲ್ಲ ಅಧ್ಯಕ್ಷರೇ, ನಾನು ಕೇಳ್ಕೊಳ್ತಾ ಇದ್ದೇನೆ, ಸಮಸ್ಯೆ ಏನು ನನ್ಗೂ ಅರ್ಥ ಆಗ್ತಾ ಇಲ್ಲ. ಸರ್ಕಾರನೇ ಚರ್ಚೆ ಆರಂಭ ಮಾಡಿ ಅಂತ ಹೇಳುವಂತ ಹಂತದಲ್ಲಿರುವಾಗ ಯಾವುದ್ರ ಬಗ್ಗೆ ತಾವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಾ ನನ್ಗೆ ಗೊತ್ತಿಲ್ಲ. ಸಮಸ್ಯೆ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ ನಿಮ್ಗೆ ಆಕ್ರೋಶ ಆಗಿದೆ. ನಾವೇ ಹೇಳ್ತಾ ಇದ್ದೀವಿ, ಪ್ರಶ್ನೋತ್ತರ ಅವಧಿ ಮುಗಿದ ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಆರಂಭ ಮಾಡೋಣ ಅಂತ ಸರ್ಕಾರನೇ ಸಲಹೆ ಕೊಟ್ಟಿದೆ. ಈಗ ಅದು ಸ್ಪೀಕರ್ ಆಗಿರುವಾಗ ಅಧ್ಯಕ್ಷರೇ, ಸಮಸ್ಯೆ ಏನು ಅಂತ ನನಗೆ ಗೊತ್ತಾಗ್ತದೆ. ಯಾವುದು ಸಮಸ್ಯೆ ಸಿಗಲಿಲ್ಲ ಅನ್ನೋದು ಸಮಸ್ಯೆ. ಏನ್ ಮಾತಾಡ್ತಿದೀವಿ ಅಂತ ಕಂದಾಯ ಸಚಿವರು ಕೇಳಿಸ್ಕೊಳ್ಳುವಂತದನ್ನ ಪರಿಪಾಠ ಮಾಡ್ಕೊಂಡ್ರೆ ಒಳ್ಳೇದು. ನಾವು ಕೇಳ್ತಿರೋದನ್ನ ಈಗ ಇಮಿಡಿಯೇಟ್ ಆಗಿ ಚರ್ಚೆಗೆ ತಗೊಳ್ಳಿ. ಆಯ್ತು, ಈಗ ಉತ್ತರ ಕರ್ನಾಟಕದ ಸಮಸ್ಯೆ ವಿಚಾರದಲ್ಲಿ ಚರ್ಚೆಗೆ ತಗೊಳ್ಳಿ, ಪ್ರಶ್ನೆ ಉತ್ತರ ತದನಂತರ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ.
ಅವರು ಮಾಡಿದ್ದಾರೆ. ಮೊದಲು ನೀವು ಮಾತಾಡೋದು ಹೇಗೆ ಮುಂದಕ್ಕೆ ಹೋಗೋದು? ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಸೆಲೆಕ್ಟಿವ್ ಆಗಿ ಜ್ಞಾಪಕ ಶಕ್ತಿ ಪ್ರದರ್ಶನ ಮಾಡಬೇಡಿ. ಸೆಲೆಕ್ಟಿವ್ ಅಲ್ಲ. ಹಿಂದೆ ಕಾಗೇರಿ ಅವರಿದ್ದಾಗ ಪ್ರಶ್ನೋತ್ತರದ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗ ಮುಗಿದ ಮೇಲೆ ಅಂತ ಹೇಳಿದ್ದಾರೆ. ಆ ಪದ್ಧತಿಯನ್ನ ನಾವು ಅನುಸರಿಸಿಕೊಂಡು ಬಂದಿದ್ದೇವೆ. ಅದು ಮರ್ತೋಯ್ತಾ ನಿಮ್ಗೆ? ಹಾಗಾದ್ರೆ ಸಮಯ ವ್ಯರ್ಥ ಆಗೋದು ಬೇಡ. ಪ್ರಶ್ನೋತ್ತರ ಆಗ್ಲಿ ಕೂಡಲೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆರಂಭ ಮಾಡಬಹುದು. ಒಂದೇ ನಿಮಿಷ ಅಧ್ಯಕ್ಷರೇ, ಚರ್ಚೆ ಮಾಡಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ರೆವಿನ್ಯೂ ಪ್ರಶ್ನೆಗಳಿಗೆ ಅವಕಾಶ ಮಾಡಿಕೊಡಿ. ಏನು ಅವರವರೇ ಮಾತಾಡ್ತಾರೆ. ಅವ್ರು ಹೇಳಿದ್ರು ಸರ್ಕಾರನೇ ನಾವೇ ಉತ್ತರ ಕರ್ನಾಟಕ ಚರ್ಚೆಗೆ ಮುಂದೆ ಬರ್ತಾ ಇದ್ದೀರಿ, ಇವ್ರಿಗೇನೋ ಸಮಸ್ಯೆ ಅಂತ. ಅವ್ರು ಎದ್ದಿರೋದು ನಿನ್ನೆ. ನಮ್ಮ ರಕ್ಷಣೆ ಬರಬೇಕು. ಹೇಳ್ತಾ ಇದ್ದೀರಿ ಈಗ ಅವರು ಸರಿ, ನೀವು ಸರಿ ಅಂತಲ್ಲ. ಈಗ ನಾನು ಹೇಳಿದ್ ಸ್ವಲ್ಪ ಕೇಳಿ ಮುಂದೆ ಹೋಗುವ. ಈಗ ಆ ಚರ್ಚೆ ಬೇಡ. ವಾಲಂಟಿಯರ್ ಆಗಿ ತಂದಿಲ್ಲ. ನೆನ್ನೆ ನಿಲುವಳಿ ಸೂಚನೆ ಆಯ್ತು. ಉತ್ತರ ಕರ್ನಾಟಕ ನೆನ್ನೆ ನಿಲುವಳಿ ಸೂಚನೆ ಕೊಟ್ಟಿದ್ದೀನಿ. ನೆನ್ನೆ ಸಂತಾಪ ಇದೆ ಅಂತ ನೀವು ತಗೊಂಡಿಲ್ಲ. ಸರ್ಕಾರದ ಏನ್ ಪಾತ್ರ ಬರ್ತಾ ಇದೆ? ಉತ್ತರ ಚರ್ಚೆ ಬೇಕಾ ಬೇಡವಾ? ಅಧ್ಯಕ್ಷರೇ, ಆಯ್ತು. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ತಾವು ಈಗಾಗಲೇ ಅವ್ರು ಅಲ್ಲಿ ಮಾತಾಡಿ ಕೂತ್ಕೊಳ್ಳಲಿ. ಅಧ್ಯಕ್ಷರೇ ಕೂತ್ಕೊಳ್ಳಿಕ್ ಬಂದಿಲ್ಲ ಇಲ್ಲಿ. ಅಲ್ಲಿ ಮಾತಾಡ್ತಿದ್ದಾರೆ. ಸರಿ, ನೀವು ಕೂತ್ಕೊಳ್ರಿ ಅಂದ್ರೆ ಹೆಂಗೆ? ಪ್ರತಿಯೊಬ್ಬರು ಮಾತ್ರ ಹೇಗೆ? ಒಂದು ನಿಮಿಷ ಅವ್ರೆಲ್ಲ ಇರ್ಲಿ. ಅಧ್ಯಕ್ಷ ಪಕ್ಷ ಅವ್ರದ್ದು ಕೇಳಿ ನೀವು ಮಾತು. ಅಧ್ಯಕ್ಷರೇ, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಈ ಬಾರಿ ಚರ್ಚೆ ಮಾಡಬೇಕು ಅಂತ ಹೇಳಿ ವಿರೋಧ ಪಕ್ಷ ಬಿಜೆಪಿ ಸಿದ್ದತೆಯನ್ನ ಮಾಡಿಕೊಳ್ತಿರೋ ಸಂದರ್ಭದಲ್ಲಿ ಯತ್ನಾಳ್ ಅವರನ್ನ ಈ ಚರ್ಚೆ ಹಾಗೆ ಪ್ರತಿಭಟನೆಗಳಲ್ಲಿ ಬಿಜೆಪಿ ಪರ ನಿಲ್ಲುವಂತೆ ಮನವೊಲಿಸುವ ಪ್ರಯತ್ನವನ್ನ ಆರ್ ಅಶೋಕ್ ಮಾಡ್ತಾ ಇದ್ದಾರಂತೆ. ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ. ಯತ್ನಾಳ್ ಅವರನ್ನ ವಿಶ್ವಾಸಕ್ಕೆ ಪಡೆಯೋಕೆ ಅಶೋಕ್ ಪ್ರಯತ್ನಿಸಿದ್ದಾರೆ. ಬಿಜೆಪಿ ಜೊತೆ ನಿಲ್ಲುವಂತೆ ಆರ್ ಅಶೋಕ್ ಮನವಿ ಮಾಡಿಕೊಂಡಿದ್ದಾರಂತೆ. ಯತ್ನಾಳ್ ಅವರ ಜೊತೆಯಲ್ಲಿ ಆರ್ ಅಶೋಕ್ ಅವರು ಮಾತುಕತೆಯನ್ನ ನಡೆಸಿ ಕಲಾಪದ ಅವಧಿಯಲ್ಲಿ ಬಿಜೆಪಿ ಪರವಾಗಿ ನಿಲ್ಲಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಯತ್ನಾಳ್ ಅವರನ್ನ ಭೇಟಿ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಹಾಗೆ ಸುನಿಲ್ ಕುಮಾರ್ ಅವರು. ಬಿಜೆಪಿ ಈ ಬಾರಿ ಉತ್ತರ ಕರ್ನಾಟಕ ಭಾಗದ್ದೇ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಗಳನ್ನ, ಹೋರಾಟಗಳನ್ನ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಮಾಡುವ ನಿರ್ಧಾರವನ್ನ ಮಾಡಿದೆ. ಹೀಗಾಗಿ ನಿಮ್ಮ ನಿಲುವು ಬಿಜೆಪಿ ಪರವಾಗಿರಲಿ ಅಂತ ಹೇಳಿ ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಗಾಗಿರುವ ಶಾಸಕ ಯತ್ನಾಳ್ ಅವರನ್ನ ಭೇಟಿ ಮಾಡಿ ಅವರ ಮನವೊಲಿಸುವ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಆ ಸಂದರ್ಭದ ಕೆಲ ಫೋಟೋಗಳನ್ನ ಗಮನಿಸ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಸರ್ಕಾರದ ಧೋರಣೆಗಳ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕು, ಇದಕ್ಕೆ ನಿಮ್ಮ ಸಹಕಾರ ಕೂಡ ಇರಲಿ ಅಂತ ಹೇಳಿ ಆರ್ ಅಶೋಕ್ ಅವರೇ ಖುದ್ದು ಯತ್ನಾಳ್ ಅವರ ಬಳಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಟಿವಿಗಳಲ್ಲೂ ಬರ್ತಾ ಇದೆ. ಅದು ನಾನು ಹೇಳ್ತಾರೆ ಮಹಾದೇವಪ್ಪನವರು ನಿಮ್ಮ ವ್ಯಾಪ್ತಿಗೂ ಬಂದ್ಬಿಟ್ಟವ್ರೆ. ಮೋಸ್ಟ್ಲಿ ಎಲ್ಲ ಈ ಬದಲಾವಣೆ ಆದಾಗೆಲ್ಲ ಅಲ್ಲ ಅವ್ರು ಹೋಗ್ತಾರ, ಏನೋ ಬರ್ತಾರ ಅಲ್ಲಿಗೆ, ನೀವೇ ಅಲ್ಲಿ ಬಂದು ಕೂತ್ಕೊಂತೀರಾ? ಇಲ್ಲ ಟ್ರೈನಿಂಗ್ ಏನೋ ಅಂತ ಇದ್ದೀರಾ? ಈಗ ಆಯ್ತು, ಈಗ ಚರ್ಚೆ ಆಗ್ಬೇಕಲ್ಲ, ಪ್ರಶ್ನೆ ಬೇಗ ಮುಗಿಸುವ. ಇಲ್ಲ ಅಧ್ಯಕ್ಷರೇ, ಇದನ್ನ ಅವರು ಹೇಳಿದ್ದಾರೆ. ಸದನ ಈಗ ಉತ್ತರ ಕರ್ನಾಟಕ ಬಗ್ಗೆ ಎಲ್ಲರೂ ಅವರು ಇಂಟ್ರೆಸ್ಟ್ ಆಗಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ, ಮತ್ತೆ ಬೆಳೆ ಹಾನಿಯಾಗಿದೆ, ಫ್ಲಡ್ ಆಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲೇ ಫ್ಲಡ್ ಆಗಿರೋದು, ಬೇರೆ ಕಡೆ ಎಲ್ಲಿಲ್ಲ. ಅಲ್ಲೇ ಜಾಸ್ತಿ ಫ್ಲಡ್ ಆಗಿರೋದು, ಅಲ್ಲೇ ಸಾವು ನೋವು ಆಗಿರೋದು, ಅಲ್ಲೇ ರೈತರ ಆತ್ಮಹತ್ಯೆ ಆಗಿರೋದು, ಎಲ್ಲನೂ ಅಲ್ಲೇ ಜಾಸ್ತಿ ಆಗಿರೋದು. ಅದಕ್ಕೆ ನಾವು ಉತ್ತರ ಕರ್ನಾಟಕ ಅಂತಾನೆ ಕೊಟ್ಟಿದ್ದೀರಿ. ಇಲ್ಲಿ ಉತ್ತರ ಕರ್ನಾಟಕದ ನಿಲುವಳಿಯನ್ನ ಕೊಟ್ಟಿದ್ದೀರಿ ನಾವು. ಈಗ ನಿಮ್ಮ ಉದ್ದೇಶ ತಗೊಂಡ್ರಿ,
ನಿಮ್ಮ ಉದ್ದೇಶ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು. ಸರ್ಕಾರದ ಉದ್ದೇಶ ಕೂಡ ಉತ್ತರ ಕನ್ನಡ ಬಗ್ಗೆ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು, ಅದಕ್ಕೆ ಸಹ ಪರಿಹಾರ ಕಾಣಬೇಕಂತೆ. ಇಬ್ಬರು ಒಂದೇ ಉದ್ದೇಶ ಇದೆ. ಅಲ್ಲ, ನಾವು ನಿಲುವಳಿ ಕೊಟ್ಟಿದ್ದೀರಿ. ಅವರ ಉದ್ದೇಶ ಏನೋ ಅವ್ರಿಗೆ, ನಮಗೆ ವಿರೋಧ ಪಕ್ಷಕ್ಕೆ ರೈಟ್ಸ್ ಇದೆ, ಅಲ್ಲ ಅಧಿಕಾರ ಇದೆ, ನಾವು ಕೇಳಿದ್ದೇವೆ ಕಾನೂನು ಪ್ರಕಾರ. ಮಾನ್ಯ ಅಧ್ಯಕ್ಷ, ನೀವು ಅಜೆಂಡಾದಲ್ಲಿ ಪ್ರಶ್ನೋತ್ತರ ಆದ ನಂತರ ಉತ್ತರ ಕರ್ನಾಟಕ ಚರ್ಚೆ ತಗೊಂಡಿದ್ದೀರಿ, ನಮ್ಮ ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ನಿಲುವಳಿ ಸೂಚನೆ ಮುಖಾಂತರ ವಿರೋಧ ಪಕ್ಷದ ನಾಯಕರು ಉತ್ತರ ಕರ್ನಾಟಕದಲ್ಲಿ ಆಗಿರುವಂತಹ ಪ್ರಾಕೃತಿಕ ವಿಕೋಪದ ಹಿನ್ನೆಲೆಯಲ್ಲಿ ರೈತರಿಗೆ ಏನು ಸಮಸ್ಯೆ ಆಗಿದೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಏನು ವ್ಯತ್ಯಾಸ ಆಗಿದೆ, ಜನಜೀವನದಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಎಲ್ಲದನ್ನು ಹೇಳಿದೆ. ಪತ್ರಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ, ನಿಮಗೆ ಗೊತ್ತಿದೆ. ಇದನ್ನ ಎಲ್ಲದನ್ನು ಆದ್ಯತೆಯಿಂದ ತೆಗೆದುಕೊಂಡು ನಿಲುವಳಿ ಸೂಚನೆ ತಗೊಳ್ಬೇಕು ಅಂತ ನಮ್ಮ ಆಗ್ರಹ ಇರೋದು. ಹಂಗಾಗಿ ದಯಮಾಡಿ ನೀವು ಅದಕ್ಕೆ ಅವಕಾಶ ಕೊಡಿ. ಬೆಳಗಾವಿನ ಸೆಷನ್ ನಲ್ಲಿ ಪ್ರಾಕೃತಿಕ ವಿಕೋಪದ ಚರ್ಚೆ ಉತ್ತರ ನಿಮ್ಮ ಸಲಹೆ ಏನೀಗ? ಸಲಹೆ ಈ ಪ್ರಶ್ನೋತ್ತರ ಬಿಟ್ಟು ಇದನ್ನು ತಗೊಳ್ಳಿ. ಆಯ್ತು, ಪ್ರಶ್ನದ ಬದಿಗಿಡಿ. ಈಗ ಉತ್ತರ ಕರ್ನಾಟಕ ಚರ್ಚೆ ಪ್ರಾರಂಭ ಮಾಡಿ, ತಗೊಳ್ಳಿ, ಶುರು ಮಾಡಿ. ಅಲ್ಲ ಅಧ್ಯಕ್ಷರೇ, ನಾನು ಕೇಳ್ತಾ ಇದ್ದೇನೆ. ಸಮಸ್ಯೆ ಏನು ನನ್ಗೂ ಅರ್ಥ ಆಗ್ತಾ ಇಲ್ಲ. ಸರ್ಕಾರನೇ ಚರ್ಚೆ ಆರಂಭ ಮಾಡಿ ಅಂತ ಹೇಳುವಂತ ಹಂತದಲ್ಲಿರುವಾಗ ಯಾವುದ್ರ ಬಗ್ಗೆ ತಾವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಾ ನನ್ಗೆ ಗೊತ್ತಿಲ್ಲ. ಸಮಸ್ಯೆ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ ನಿಮ್ಗೆ ಆಕ್ರೋಶ ಆಗಿದೆ. ನಾವೇ ಹೇಳ್ತಾ ಇದೀವಿ, ಪ್ರಶ್ನೋತ್ತರ ಅವಧಿ ಮುಗಿದ ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಆರಂಭ ಮಾಡೋಣ ಅಂತ ಸರ್ಕಾರನೇ ಸಲಹೆ ಕೊಟ್ಟಿದೆ. ಈಗ ಅದು ಸ್ಪೀಕರ್ ಆಗಿರುವಾಗ ಅಧ್ಯಕ್ಷರೇ, ಸಮಸ್ಯೆ ಏನು ಅಂತ ನನಗೆ ಗೊತ್ತಾಗ್ತದೆ. ಸಮಸ್ಯೆ ಏನು ಅಂತ ನೀವು ಯಾವುದು ಸಮಸ್ಯೆ ಸಿಗಲಿಲ್ಲ ಅನ್ನೋದು ಸಮಸ್ಯೆ. ಏನ್ ಮಾತಾಡ್ತಿದೀವಿ ಅಂತ ಕಂದಾಯ ಸಚಿವರು ಕೇಳಿಸ್ಕೊಳ್ಳುವಂತದನ್ನ ಪರಿಪಾಠ ಮಾಡ್ಕೊಂಡ್ರೆ ಒಳ್ಳೇದು. ನಾವು ಕೇಳ್ತಿರೋದನ್ನ ಈಗ ಇಮಿಡಿಯೇಟ್ ಆಗಿ ಚರ್ಚೆಗೆ ತಗೊಳ್ಳಿ. ಆಯ್ತೀಗ ಉತ್ತರ ಕರ್ನಾಟಕದ ಸಮಸ್ಯೆ ವಿಚಾರದಲ್ಲಿ ಚರ್ಚೆಗೆ ತಗೊಳ್ಳಿ, ಪ್ರಶ್ನೆ ಉತ್ತರ ತದನಂತರ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅವರು ಮಾಡಿದ್ದಾರೆ ಮೊದಲು ತೀರ್ಮಾನ. ನೀವು ಮಾತಾಡೋದು ಹೇಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಸೆಲೆಕ್ಟಿವ್ ಆಗಿ ಜ್ಞಾಪಕ ಶಕ್ತಿ ಪ್ರದರ್ಶನ ಮಾಡಬೇಡಿ. ಹಿಂದೆ ಕಾಗೇರಿ ಅವರಿದ್ದಾಗ ಪ್ರಶ್ನೋತ್ತರದ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗ ಮೇಲೆ ಅಂತ ಹೇಳಿದ್ದಾರೆ. ಆ ಪದ್ಧತಿಯನ್ನ ನಾವು ಅನುಸರಿಸಿಕೊಂಡು ಬಂದಿದ್ದೇವೆ. ಅದು ಬರ್ತೋಯ್ತಾ ನಿಮ್ಗೆ? ಹಾಗಾದ್ರೆ ಸಮಯ ವ್ಯರ್ಥ ಆಗೋದು ಬೇಡ. ಪ್ರಶ್ನೋತ್ತರ ಆಗಲಿ, ಕೂಡಲೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬಹುದು. ಒಂದೇ ನಿಮಿಷ ಅಧ್ಯಕ್ಷರೇ, ಚರ್ಚೆ ಮಾಡಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ರೆವಿನ್ಯೂ ಅವಕಾಶ ಮಾಡ್ಕೊಡಿ. ಏನ್ ಅವ್ರವರೇ ಮಾತಾಡ್ತಾರೆ. ಅವ್ರು ಹೇಳಿದ್ರು, ಸರ್ಕಾರನೇ ನಾವೇ ಉತ್ತರ ಕರ್ನಾಟಕ ಚರ್ಚೆಗೆ ಮುಂದೆ ಬರ್ತಾ ಇದ್ದೀರಿ, ಇವ್ರಿಗೇನೋ ಸಮಸ್ಯೆ ಅಂತ. ಅವ್ರು ಎದ್ದಿರೋದು ನಿನ್ನೆ. ನಮ್ಮ ರಕ್ಷಣೆ ಬರಬೇಕು ಹೇಳ್ತಾ ಇದ್ದೀರಿ. ಈಗ ಅವರು ಸರಿ, ನೀವು ಸರಿ ಅಂತ ಈಗ ನಾನು ಹೇಳಿದ ಸ್ವಲ್ಪ ಕೇಳಿ ಆ ಚರ್ಚೆ ವಾಲಂಟಿಯರ್ ಆಗಿ ತಂದಿಲ್ಲ. ನೆನ್ನೆ ನಿಲುವಳಿ ಸೂಚನೆ ಉತ್ತರ ಕರ್ನಾಟಕ ನೆನ್ನೆ ನಿಲುವಳಿ ಸೂಚನೆ ಕೊಟ್ಟಿದ್ದೀನಿ. ನೆನ್ನೆ ಸಂತಾಪ ಇದೆ ಅಂತ ನೀವು ತಗೊಂಡಿಲ್ಲ. ಸರ್ಕಾರದೇನು ಪಾಠ ಬರ್ತಾ ಇದೆ? ಉತ್ತರ ಚರ್ಚೆ ಬೇಕಾ ಬೇಡವಾ? ಅಧ್ಯಕ್ಷರೇ, ಆಯ್ತು ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ತಾವು ಈಗಾಗಲೇ ಅವ್ರು ಅಲ್ಲಿ ಮಾತಾಡಿ ಕೂತ್ಕೊಳ್ಳಲಿ. ಅಧ್ಯಕ್ಷರೇ, ಕೂತ್ಕೊಳ್ಳಿಕ್ ಬಂದಿಲ್ಲ ಇಲ್ಲಿ. ಅಲ್ಲಿ ಮಾತಾಡ್ತಿದ್ದಾರೆ. ಸರಿ, ನೀವು ಕೂತ್ಕೊಳ್ರಿ ಅಂದ್ರೆ ಹೆಂಗೆ? ಪ್ರತಿಯೊಬ್ಬರು ಮಾತ್ರ ಹೇಗೆ? ಒಂದು ನಿಮಿಷ ಅವ್ರೆಲ್ಲ ಇರ್ಲಿ. ಅಧ್ಯಕ್ಷ ಪಕ್ಷ ಅವ್ರದ್ದು ಕೇಳಿ ನೀವು ಮಾತು. ಅಧ್ಯಕ್ಷರೇ